ಒಂದಿಟ್ಟು ರಂಜು ಅಲ್ಲಿ ಸಗಣಿ ತಗೊಬಂದು ಕದ್ರ ಹಾಕಿ ರಂಗೋಲಿ ಒಯ್ಯಮ್ಮ, ವಾರ ಬೇರೆ ಇವತ್ತು. ಬಾಗಿಲು ತೊಳೆದು ಎಲ್ಲ ಸ್ವಲ್ಪ ಕದ್ರ ಹಾಕು. ಸ್ವಲ್ಪ ಕದ್ರ ಹಾಕಿರೆ ಚೆನ್ನಾಗಿ ಕಾಣಿಸುತ್ತೆ ಮನೆ ಮುಂದೆ. ಕದ್ರ ಹಾಕಿ ರಂಗೋಲಿ ಒಯ್ದ್ರೆ ಹಿಂಗೆ ಅಂತ ಚೆನ್ನಾಗಿ ಕಾಮುತ್ತೆ. ವಾರದ ದಿನ ಕದ್ರ ಹಾಕ್ಬೇಕು, ಬಾಗಿಲು ಬಳಿಬೇಕು, ಹಂಗಂದ್ರೇನೆ ಚೆನ್ನಾಗಿ ಕಾಮೋದು. ಇಲ್ಲಾಂದ್ರೆ ವಾರದ ದಿನ ಬಾಗಿಲು ತೊಳೆಯಲಿಲ್ಲ, ಕದ್ರ ಹಾಕ್ಲಿಲ್ಲ ಅಂದರೆ ಯಾಕೋ ಕಳ್ಕೊಂಡಂಗಾಗುತ್ತೆ. ಸಗಣಿ ತರೋನಿ ಹಾಕ್ತೀವಿ. ಸಗಣಿ ಅಯ್ಯಪ್ಪ, ನಾ ಸಗಣಿ ಕೈ ಇಕ್ಕಲ್ಲಮ್ಮ ತಾಯಿ, ಅದ್ರಕ್ಕೆ ಯಾರು ಒಟ್ಟು ಕೈ ಇಕ್ಕೊಂಡಿಲ್ಲಮ್ಮ ತಾಯಿ, ನಾನು ಮಾತ್ರ ಹಾಕಲ್ಲ. ನೀನೇ ಹಾಕತ್ತೆ, ತಗೊಂಬಂದ್ರೆ ಹಾಕಂಗಿದ್ರೆ ಹಾಕು, ಹಾಕ್ಲಿಲ್ಲ ಅಂದರೆ ಹಂಗೆ ಬಿಡ್ಕ, ನಾನು ಮಾತ್ರ ಸಗಣಿ ಮುಟ್ಟಲ್ಲ. ಏನೋ ಬಾಗಿಲು ಬಳ್ದು ಬಾಗಿಲಿಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಕುಂಕುಮ ಇಕ್ಕಿ ಒಂದು ಸ್ವಲ್ಪ ರಂಗೋಲೆ ಶಾರ್ಟಾಗಿ ರಂಗೋಲಿ ಹಾಕ್ತೀನಿ ಅಷ್ಟೇ. ನಾನೀಗ ಹಂಗೆಲ್ಲ ಅಯ್ಯಪ್ಪ ಸಗಣಿ ಕೈ ಇಕ್ಕಿ ಎಲ್ಲನ ಕದ್ರ ಹಾಕೋದು ಇದೆಲ್ಲ ಅಂದರೆ ನನಗೆ ಇಷ್ಟ ಆಗಲ್ಲ ಕಣಂತೆ. ಅದೆಲ್ಲ ನನಗೆ ಬರೋದು ಇಲ್ಲ. ಬೋಮಮ್ಮ ತೊಳೆಯೋದು ತೊಳೆಯಾಳ ಅವಳು ಮಂಗಳವಾರ, ಶುಕ್ರವಾರ, ಶನಿವಾರ ಎಲ್ಲ ಬಾಗಿಲು ತೊಳೆದ್ರೆ ದಿನ ಯಾವಾಗ ನಾನು ಸಗಣಿ ಸಿಕ್ತಂಗೆಲ್ಲ ನಮ್ಮ ಬಾಗಿಲಿಗೆ ಚೆನ್ನಾಗಿ ರಂಗೋಲಿ ಹಾಕೋದು, ಕದ್ರ ಹಾಕಿ ರಂಗೋಲಿ ಹಾಕೋಳು ಎಲ್ಲ ಗಟ್ಟಿಗೆ ಮಾಡಿ ಸಗಣಿನ ಬಳಿಯಾಳಿ ಅಂತ ಚೆನ್ನಾಗಿ ಕಮ್ಮೋದು. ಮನೆ ಮುಂದೆ ಕದ್ರ ಹಾಕಿರೇನೋ ಒಂಥರ ಅದ್ರೊಟ್ಟು ಲಕ್ಷಣ ಯಾವುದು ಬರಲ್ಲ. ಆಕಳ ಪಾಪ ಈ ನಡುವೆ ಎಲ್ಲ ಅವಳು ಹೋದಾಗಿಂದನು ಆಕೆ ಇಲ್ಲ. ಅವಳಂತ ಅವ್ರ ಅಪ್ಪ ಮನೆಗೇನೆಲ್ಲ ಬಳ್ಕೊಂಡಿದ್ಲು ಸಗಣಿನೆಲ್ಲನ, ಅದಕ್ಕೇನೆ ಅಲ್ಲಿಗೆ ರೂಢಿ ಐತಿ. ನಾನೀಗ ಆಗಲ್ಲಮ್ಮ. ಅಯ್ಯಪ್ಪ ನನ್ನ ಕೈಲಿ ಆಗಲ್ಲಮ್ಮ ತಾಯಿ, ನಾನು ಇರೋದು ಹೇಳ್ತೀನಿ. ಯಾತೆ ಅಕ್ಕ ಅತ್ತೆ ಏನೋ ಹೇಳ್ತಾ ಐತೆ, ಇವತ್ತೆ ಕತೆ ಕಟ್ಕ. ಮನೆ ಮುಂದೆ ಸಗಣಿ ತಂದು ಸಗಣಿ ಹಾಕಿ ರಂಗೋಲಿ ಹಾಕೊಂತೈತೆ, ಸಗಣಿಗೆ ಯಾರು ಕೈ ಇಕ್ತಾರೆ? ಅದಕ್ಕೆ ನನ್ನ ಕೈಲಿ ಹಾಕಲ್ಲಮ್ಮ, ನನ್ನ ಕೈಲಾಗಲ್ಲ, ನೀನೇ ಬೇಕಾದ್ರೆ ತಂದು ಹಾಕೋದಾದ್ರೆ ಹಾಕು, ಇಲ್ಲ ಅಂದರೆ ಆಗಲ್ಲ ಅಂತ ಹೇಳಿದೀನಿ. ಅಲ್ಲ ಧೂಳುಪಾಳು ಬೋರಲ್ಲ, ಕಸ ಪಸ ಹೊಡ್ಕೊಂಬಕ್ಕೆ ಅಚ್ಚುಕಟ್ಟಾಗಿ ಇರುತ್ತೆ. ಅಚ್ಚುಕಟ್ಟ ಕಸ ಹೊಡೆದು ನೀರು ಹಾಕಿರೆ ಮನೆ ಮುಂದೆ ಚೆನ್ನಾಗಿ ಕಾಮುತ್ತೆ. ವಾರದಾಗ 2 ಸತಿ ಹಾಕಿರಿ ಸಾಕು, ಶುಕ್ರವಾರ ಮಂಗಳವಾರ ಹಿಂಗೆ ಯಾವಾಗ ನಾನು ಹಾಕಿದ್ರೆ ಕಸ ಪಸ ಹೊಡ್ಕೊಂಬಕ್ಕೆ ಧೂಳು ಎದ್ದಾಳಲ್ಲ ಅಂತ ಹೇಳಿದ್ ನಮ್ಮ. ಇನ್ನೇನು ಮಾಡೋಣ, ಅವಳಂತೂ ಅದೇ ಕೆಲಸ ಮಾಡ್ಕೊಂಡಿದ್ದಾಳತ್ತೆ, ಆಗ್ತಾಳೆ. ನಾವು ನೀನು ಸಗಣಿಗೆಲ್ಲ ಕೈ ಇಕ್ಕಿ ಅಪ್ಪ ವಾಸನೆ ತಾಯಿ, ನಾನು ಕೈ ಇಕ್ಕಲ್ಲ. ಅಯ್ಯಪ್ಪ ನಾನು ಅಲ್ಲಿ ಬಿದ್ದೈತೆ ಅಂದ್ರೇನೆ ನೋಡಲ್ಲ ಅಂಥದ್ರಾಗೆ ಸಗಣಿಗೆ ಯಾರನ್ನ ಕೈ ಇಕ್ಕಿ ರಂಗೋಲಿ ಹಾಕೋಕ್ಕಾಗುತ್ತೇನತ್ತೆ? ನಿಂದೊಳ್ಳೆ ಕಾತಿ ಆತಮ್ಮ. ಹೇಳು. ಯಾರು ಇವಾಗ ಈ ನಡುವೆ ಯಾರು ಇವಾಗೆಲ್ಲ ಸಗಣಿ ಪಗಣಿ ಮುಟ್ಕೊಂಬೋದು, ಸಗಣಿ ಹಾಕೋದು, ಸಗಣಿ ಮುಟ್ಟೋದು ಅದೆಲ್ಲ ಯಾರು ಮಾಡೋಕ್ಕೆ ಹೋಗಲ್ಲ ಇವಾಗ. ಸುಮ್ಮನೆ ನೀರು ಹಾಕಿ ಸುಮ್ಮನೆ ಹಾಕ್ತಾರೆ. ಸುಮ್ಮನೆ ಏನಾಗಲ್ಲ. ಕಸ ಹೊಡೆದಿದ್ರೆ ಇಲ್ಲದೆಲ್ಲ ಏನು ಹೊಡೆದಿದ್ರೆ ಉಳ್ದೈತಿ. ಸಾಕಲ್ಲ ಇದೊಂದಿಷ್ಟು ಬಾಗಿಲು ಮುಂದ್ಲಗಳು ಸುಮ್ಮನೆ ಹಿಂಗೆ ಹತ್ತೊಟ್ಟು ಅಂದ್ರೆ ಸಾಕು. ಯಾವುದು ಏನೂ ಆಗಲ್ಲ. ಕೆಲಸ ಮಾಡಬೇಕು, ದುಡಿಬೇಕು ಅಷ್ಟೇ. ಬಾಗಿಲು ತೊಳೆಯೋದ್ರಿಂದ ರಂಗೋಲಿ ಹಾಕೋದ್ರಿಂದ ಇದೆಲ್ಲ ಏನು ನಮಗೇನು ದುಡ್ಡು ಬರುತ್ತೆ ಅಂತ ಅನ್ಕೋಬಾರ್ದು. ಬಾಗಿಲು ತೊಳೆದು ರಂಗೋಲಿ ಹಾಕಿ ಕದ್ರ ಹಾಕಿದ ತಕ್ಷಣ ನಮಗೆ ದುಡ್ಡು ಬರುತ್ತೆ ಹಿಂಗೆ ಅಂತ ಅನ್ಕೊಬಾರ್ದು. ನಾಲೆಡ್ಜಿಂದ ತಲೆಯಿಂದ ದುಡಿಬೇಕಣತ್ತೆ. ಈಗಿನ ಕಾಲದಾಗೆ ತಲೆ ಉಪಯೋಗಿಸ್ಬೇಕು, ತಲೆ ಉಪಯೋಗಿಸಿ ದುಡಿಬೇಕಣತ್ತೆ. ಅಲ್ಲ ತಲೆ ಉಪಯೋಗಿಸಿ ದುಡಿಬೇಕು ಗೊತ್ತು, ಆದರೆ ದುಡ್ದಿರೋದನ್ನು 4 ಕಾಸು ಉಳಿಬೇಕು. ಮನೆ ಮುಂದೆ ಲಕ್ಷ್ಮಿ ಬರಬೇಕಾದ್ರೆ ಮನೆ ಬಾಗಿಲು ಚೆನ್ನಾಗಿ ಫಸ್ಟ್ ಮನೆ ಬಾಗಿಲೇ ಅಂತಿ ನೋಡೋದು. ಫಸ್ಟ್ ಮನೆ ಬಾಗಿಲಾಗ ಹೆಂಗೈತೆ ಏನು ಅಂತ ನೋಡ್ಕೊಂಡು ಬರೋದು. ಅದಕ್ಕೆ ಮತ್ತೆ ಅವಾಗೆಲ್ಲನ ಕದ್ರ ಹಾಕೋದು, ರಂಗೋಲಿ ಒಯ್ದು ಬಾಗಿಲು ತೊಳೆಯೋದು ಎಲ್ಲ ಮಾಡ್ಯಾರ. ಅದೆಲ್ಲ ಹೇಳ್ತಾರಮ್ಮ. ಸುಳ್ಳ ನಿಜ ಅಂದ್ರೆ ಮಾಡಿರೇ ಬರೋದು, ಮಾಡಿರೋದನ್ನ ಉಳಿಬೇಕು, ದೇವರು ನಮಗೆ ಕಾಯಬೇಕು, ದೇವ್ರು ನಮ್ಮ ಮನೆಯಾಗ ಇರಬೇಕು ಅಮ್ಮಂಗಿದ್ರೆ ಅದೆಲ್ಲ ಮಾಡ್ಬೇಕಂತೆ ಮನೆಯಾಗೆ. ಆಗ ಸಗಣಿ ಹಾಕೋದ್ರಿಂದ ಹುಳೆ ಉಪ್ಪಳ ಕ್ರಿಮಿ ಕೀಟಗಳು ಯಾತ ಒಳಗೆ ಬರಲ್ವಂತೆ. ಯಾರು ಹೇಳಿ ಸುಮ್ಮನೆ ನಿನಗೇನು ತಿಳಿತೈತಿ? ಅದ್ರಾಗೆ ಎಲ್ಲ ಹುಳ ಇರ್ತಾವೆ ಸಗಣಿ, ನೀನು ನೋಡಿದೀಯೇ? ಹೋಗು. ನೀನು ಗೊತ್ತಿರಲ್ಲಾದ್ರೆ ಹೇಳ್ತಿರ್ಲಿ. ಸುಮ್ಮನೆ ತಿಳ್ಕೊಂಬಿಲ್ಲದ ಮೇಲೆ ಯಾಕೆ ಹೇಳೋಕೆ ಹೋಗ್ತೀಯ? ನಿನ್ಗೇನು ಗೊತ್ತಾಗುತ್ತೆ? ಏನು ಗೊತ್ತಾಗ್ದಲ್ಲಿ ಏನಕ್ಕೆ ಮಾತಾಡೋಕೆ ಹೋಗ್ತೀಯ? ಇವಳ್ಯಾರೋ ಸರಿಯಾದ ಸೊಸೆ ಬಂದಾಳಮ್ಮ, ಲಕ್ಕಮ್ಮಗೆ ಸರಿಯಾಗಿರೋ ಸೊಸೆ ಬಂದವಳೆ. ಪಾಪ ಇವ ಅಕ್ಕಯ್ಯ ಬಂದು ಬೆಳಗ್ಗೆ ನಮ್ಮನ್ನು ಮಾತಾಡಿಸ್ತು. ಪಾಪ ಒಳ್ಳೆಯಳೆ ಅಕ್ಕಯ್ಯ. ಇವಳು ನಮಗೆ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಳೆ ಅನಿಸುತ್ತೆ. ಇವಳನ್ನ ಚೆನ್ನಾಗಿ ಮಾತಾಡಿಸ್ಕೊಂಡಿರ್ಬೋದು. ಅವಳಂಗಲ್ಲ ಭೂಮಿ ಹಂಗೆ, ಅವಳು ಭೂಮಿ ಒಳ್ಳೆಯವಳಲ್ಲ. ಇವಕ್ಕ ಹೆಂಗನ ನಮಗೆ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ, ನಮಗೆ ತಕ್ಕನಾಗೈತಪ್ಪ ಇವಕ್ಕ. ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಇವಕ್ಕಯ್ಯ. ಆಗಬೇಕು ಇವಳು ಲಕ್ಕಿ. ಅಯ್ಯಪ್ಪ ಅಷ್ಟೊಂದು ಇದು ಮಾಡ್ತಿದ್ಲ ಹಂಗೇನೆ. ಅಯ್ಯಪ್ಪ ಅಷ್ಟೊಂದು ಮೆರಿತಾ ಇರಲಿಲ್ಲ. ಆಗಬೇಕು ಇವಳು ಸರಿಯಾಗಿ ಆಗಬೇಕು. ಇವಳು ನನ್ನ ವೈರಿ. ಆಗಬೇಕು ಅವಳು ಭೂಮಿಗೂ ಸರಿಯಾಗಿ ಆಗಬೇಕು. ಈ ಅಕ್ಕಯ್ಯನೇ ಬುದ್ಧಿ ಕಲಿಸ್ತಾಳೆ ಅನಿಸುತ್ತೆ. ನೋಡ್ತಾ ಇದ್ರೆ ಈ ಅಕ್ಕಯ್ಯನೇ ಚೆನ್ನಾಗಿ ಬುದ್ಧಿ ಕಲಿಸ್ತಾಳೆ ಅನಿಸುತ್ತೆ. ಇವಾಗ ಯಾರು ಹಾಕ್ತಾರೆ? ಸುಮ್ಮನೆ ಅಕ್ಕ ಇದಕ್ಕೆಲ್ಲ ಇಲ್ಲೆಲ್ಲ ಸಿಮೆಂಟ್ ಮಾಡಿಸ್ಬಿಡ್ರಿ. ಸುಮ್ಮನೆ ಸಗಣಿಗೆಲ್ಲ ಯಾರೂ ಕೈ ಇಡಕ್ಕೆ ಹೋಗಲ್ಲ, ಯಾರೂ ಹಾಕ್ಸಕ್ಕೆ ಹೋಗಲ್ಲ. ಸುಮ್ಮನೆ ಸಿಮೆಂಟ್ ಮಾಡಿಸ್ಬಿಡ್ರಿ. ಏನೋ ಮಾತಾಡ್ತಾ ಇದ್ರಿ ನಿಂತ್ಕೊಂಡು. ಏನಿಲ್ಲ ಕಣ್ರಿ, ನಿಮ್ಮಮ್ಮ ಸಗಣಿ ಹಾಕು ಅಂತ ಹೇಳ್ತು ಮನೆ ಮುಂದಕ್ಕೆ. ಅದಕ್ಕೆ ನನ್ಗೆ ಹಾಕಕ್ಕಾಗಲ್ಲಪ್ಪ, ನಾನು ಸಗಣಿ ಕೈ ಇಕ್ಕಲ್ಲ ಅಂತ ಹೇಳ್ತಾ ಇದ್ದೀನಿ. ಅಯ್ಯಪ್ಪ ಎದ್ರಕ್ಕೆ ಯಾರಾದ್ರೂ ಕೈ ಇಡ್ತಾರ?
ಹಂಗನ್ಬಾರ್ದು ಸಗಣಿನ ಹಂಗನ್ಬಾರ್ದು ಕಣಮ್ಮ ದೇವ್ರು ಇದ್ದಂಗೆ. ಅಯ್ಯೋ ನೀನು ಅದು ಇಲ್ಲಿ ಹೊಡಿಲಿ ಮೊದ್ಲೆಲ್ಲನ ದೀಪಕ್ಕೆ ಇಕ್ಕಕ್ಕೆ ದೀಪ ಹಚ್ಚುತ್ತಿದ್ವಲ್ಲ ಅದ್ರೊಳಗೆ ಇಕ್ಕಕ್ಕೆ ಸಗಣಿ ಉಂಡೆ ಕಲಿಸ್ಕೊಂಬಂದು ಅದ್ರೊಳಗೆ ದೀಪ ಅದನ್ನ ಸಗಣಿ ಇಕ್ಕಿ ಆಮೇಲೆ ಅದ್ರ ಮ್ಯಾಗ ದೀಪ ಇಕ್ಬಿಟ್ಟು ಹಚ್ಚಿದ್ರೆ ಅಂತೆ ಶ್ರೇಷ್ಠ. ಎಲ್ಲನಾಗ್ಲಿ ಪೂಜೆ ಮಾಡ್ಬೇಕಾರೆ ಎಲ್ಲ ಹಂಗೆ ಮಾಡೋದು. ಎಲ್ಲನಾಗ್ಲಿ ವಿಘ್ನೇಶ್ವರನ್ ಮಾಡಕ್ಕೆ ಸಗಣಿ ಬೇಕು. ಸಗಣಿ ತಗೊಂಬಂದು ಗರ್ಕೆ ಪತ್ರ ಸಿಕ್ಸಿ ವಿಘ್ನೇಶ್ವರನ್ ಮಾಡಿದ್ರೆ ಅಂತ ಯಾವ ಕೆಲಸ ಕಾರ್ಯದಾಗ ಆಗಲಿ ವಿಘ್ನೇಶ್ವರನ್ ಮಾಡಿಕಬೇಕು. ನಿನಗೆ ಗೊತ್ತಿಲ್ಲ ಸಗಣಿ ಅಂದರೆ ಏನು ಅನ್ಕೊಂಡಿದೀಯ? ಅಯ್ಯೋ ನೀನು ಅಷ್ಟು ಸುಲಭವಾಗಿ ಮಾತಾಡ್ಬೇಡ. ಹಂಗೆಲ್ಲ ಮಾತಾಡ್ಬಾರ್ದು ಕಣಮ್ಮವು. ನೀನೇನೋ ಅನ್ಕೊಬಿಟ್ಟಿದ್ಯಾ? ಸುಮ್ಮನಿರತ್ತೆ, ಏನೂ ಇಲ್ಲ, ಏನಕ್ಕೆ ಮಾತಾಡ್ತೀಯ? ಅಮ್ಮ ಈಗ ನೀವು ಯಾರಮ್ಮ ಸಗಣಿ ಮುಡ್ತಾರೆ? ನೀನು ಸಗಣಿ ಹಾಕು ಅಂತ ಹೇಳ್ತಿಲ್ಲ, ಬಾಗಿಲಿಗೆ ಯಾರೂ ಹಾಕಲ್ಲ. ಮತ್ತೆ ನಿಮಗೆ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಳೆ. ಇವಕ್ಕೇನು ಮಾತಾಡಿಸ್ಕೊಂಡು ನಾವು ಇವಳು ಅಕ್ಕಿಗೆ ಸರಿಯಾಗಿ ಇದು ಮಾಡಬೇಕು. ಇವಳು ಒಳ್ಳೆಯವಳಲ್ಲ, ಇವಳು ನಮ್ಮ ಮೇಲೆ ಇಷ್ಟು ಕೇಳಿ ಬಯಸಿದ್ಲು. ಇವಕ್ಕ ಸಿಕ್ಕವಳೆ ನಮಗೆ ಎಲ್ಲ ಸರಿಯಾಗಿ ಮಾಡ್ತೀನಿ ತಡಿ. ಸರಿಯಾಗಿ ಆ ಅಕ್ಕಗೆ ಹೇಳ್ತೀನಿ. ನಾನು ಸುಮ್ಮನಿರೋದಿಲ್ಲ, ಸರಿಯಾಗಿ ಹೇಳ್ಬಿಟ್ಟು ಅದೇನು ಮಾಡ್ಬೇಕಂದು ಮಾಡ್ತೀನಿ. ಇವಳು ಒಳ್ಳೆಯಳಲ್ಲ, ಇವಳು ನಮ್ಗೆ ಎಷ್ಟಿದ್ದು ಮಾಡ್ಯಾವಳೆ. ಅಲ್ಲ ನಾನೇನೋ ಹೇಳಿದ್ನಪ್ಪ ಭೂಮಮ್ಮ ಅವಾಗ ವಾರದಾಗ 2 ಸತಿ ಕಾದ್ರೆ ಹಾಕಿ ರಂಗೋಲಿ ಹಾಕದೆ ಅಂತ ಸೆಣಕಮ್ಮದ ಮಕ್ಕಳು. ಅದಕ್ಕೆ ನೀನು ಒಂದಿಟ್ಟು ಹಾಕಮ್ಮ ತಂದು ತಂದೆ. ಅದಕ್ಕೆ ಏನೆಲ್ಲ ಹಿಂಗೆ ಮಾಡೋದ್ರಿಂದ ಅಲ್ಲ ಕಣತೆ ದುಡ್ಡು ಬರೋದು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ಲು. ಮತ್ತೆ ಕಷ್ಟಪಟ್ಟು ದುಡಿಬೇಕಣತೆ. ಕಷ್ಟಪಟ್ಟು ದುಡಿದ್ರೆ ಮಾತ್ರ ದುಡ್ಡು. ಬಾಗಿಲು ತೊಳೆದು ದೇವ್ರ ಪೂಜೆ ಮಾಡಿ ಎಲ್ಲ ಮಾಡಿದ್ರೆ ಅಲ್ಲ. ಹಂಗನ್ಬೇಡ ಕಣಮ್ಮ ನೀನು. ನಾವೆಲ್ಲ ಅಚ್ಚುಕಟ್ಟಾಗಿ ಮಾಡಬೇಕು. ವಾರ ಪಾರ ಎಲ್ಲ ಅಚ್ಚುಕಟ್ಟಾಗಿ ಮಾಡಿ ಅಚ್ಚುಕಟ್ಟಾಗಿ ಬಾಗಿಲು ತೊಳೆಯೋದು ಎಲ್ಲ ಮಾಡಿರೇನೆ ಮತ್ತೆ ದುಡಿ ಎಲ್ಲಾಡು ದುಡಿದ್ರೇನೆ ಬರೋದು. ದುಡ್ದಿರೋದು 4 ಕಾಸು ಉಳಿಬೇಕು. ಮನೆಯಾಗ ಒಳ್ಳೆ ಶಾಂತಿ ನೆಮ್ಮದಿ ಇರಬೇಕಂದ್ರೆ ದೇವ್ರ ಪೂಜೆನೂ ಮಾಡಬೇಕು, ಎಲ್ಲ ಮಾಡಬೇಕು. ಈಗ ನೋಡು, ಬಾಗಿಲು ತೊಳೆದಾಗ ಕದ್ರ ಹಾಕಿ ರಂಗೋಲಿ ಒಯ್ದಾಗ ಏನೋ ಒಂಥರ ಮನೆ ಮುಂದೆ ಕಳೆ. ಅದ್ರ ಕಳೆನೇ ಬೇರೆ. ನೀನು ಹಂಗನ್ಬೇಡ. ಅಷ್ಟು ಕೇಳುವಾಗ ಮಾತಾಡಬೇಡ ನೀನು. ಅಯ್ಯೋ ಸುಮ್ಮನಿರತ್ತೆ ನೀನು. ಯಾಕೆ ಅಷ್ಟು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಅದೆಲ್ಲನ. ನಾನೇ ತಲೆ ಕೆಡಿಸ್ಕೊಂಬಲ್ಲಿ ನೀನು ಯಾಕೆ? ನಾವೆಲ್ಲ ಉಳಿಸ್ಕೊಂಡು ಹೋಗೋ ಬುದ್ಧಿವಂತಿಕೆ ಇರಬೇಕು, ದುಡಿಬೇಕು. ಅಷ್ಟು ಇರಬೇಕು. ನೀನು ಏನೇನೋ ಯೋಚನೆ ಮಾಡಬೇಡ. ಹಂಗೆ ಆಗುತ್ತೆ ಹಿಂಗಾಗುತ್ತೆ ಅಂತ. ಅದೆಲ್ಲ ಏನಾಗಬೇಕೋ ಅದೇ ಆಗೋದು. ಅಷ್ಟೊಂದು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅಷ್ಟೊಂದು ಆಳವಾಗಿ ಯೋಚನೆ ಮಾಡೋಕ್ಕೆ ಹೋಗಲ್ಲ. ನೀನೊಂಥರ ಏನೇನೋ ಯೋಚನೆ ಮಾಡ್ತೀಯ. ಹಂಗಾದ್ರೆ ಹಿಂಗಾಗುತ್ತೆ ಹಿಂಗಾದ್ರೆ ಹಿಂಗಾಗುತ್ತೆ ಅಂತ ಏನೇನೋ ಯೋಚನೆ ಮಾಡ್ತೀಯ. ಅಮ್ಮ ಅಯ್ಯೋ ಸಗಣಿಗೆ ಯಾರೋ ಕೈ ಇಕ್ಕಲ್ಲ, ಸುಮ್ಮನಿರಮ್ಮ. ನಿನಗೆ ಬೇಕಾ ಹಾಕು ತಂದು ಅಷ್ಟೇನೆ. ಹಾಕಂಗಿದ್ರೆ ಹಾಕು. ಅವಳು ರಂಜು ಸಗಣಿಗೆಲ್ಲ ಕೈ ಇಕ್ಕಕ್ಕೆ ಹೋಗಲ್ಲ ಅವಳು. ಅಯ್ಯೋ ನಮ್ಮ ಅಕ್ಕ ತುಂಬ ನೀಟ್ನೆಸ್ಸು ಅಂಥದ್ರಲ್ಲಿ. ಅಪ್ಪ ಅವಳು ಹೆಂಗೆ ಅಂದರೆ ಸ್ವಲ್ಪ ಊಟ ಮಾಡ್ಬೇಕಾದ್ರೆ ಏನಾದರೂ ನಾನು ಸ್ವಲ್ಪ ಏನಾದ್ರೂ ಈ ಥರ ಎಲ್ಲ ಏನಾನ ನೆನೆಸ್ಬಿಟ್ರೆ ಅವಳು ಗಲೀಜು ಊಟನೇ ಮಾಡೋದಿಲ್ಲ. ಅವಳು ಬರೋ ಕ್ಲೀನು ನಮ್ಮ ಅಕ್ಕ. ಅಂಥದ್ದೆಲ್ಲ ನೆನೆಸ್ಕೊಂಡ್ರೆ ವಾಂತಿನೇ ಮಾಡ್ಕೊತಾಳೆ. ಅಂಥದ್ರಾಗ ನೀನು ಮತ್ತು ಇವತ್ತೇ ಮಾಡಂಗಿದ್ರೆ ಮಾಡ್ಬೇಕು. ನನಗೆ ಹೇಳ್ಬೇಡ ನೋಡತ್ತೆ. ನೀನು ಕದ್ರಾಕು ಬಾಗಿಲು ತೊಳಿ ಇಂಥವೆಲ್ಲ ಹೇಳ್ಬೇಡ. ನನಗೆ ಬೇಕಾ ನಾನು ಮಾಡ್ಕೊಂತೀನಿ. ನನಗಿಲ್ಲಾಂದ್ರೆ ಹೇಳ್ಕೊಡು ನೀನು. ಸುಮ್ಮನಿರ್ಬೇಕು. ನಮ್ಗೆ ಇಷ್ಟ ಇದ್ದರೆ ಮಾಡ್ಕೊಂತೀನಿ. ಹೇಳಕ್ಕೆ ಹೋಗ್ಬಾರ್ದು. ಸುಮ್ಮನಿರ ನಂಬಲ್ಲ ಕಣತ್ತೆ ನೀನು. ಎಲ್ಲದೂ ಹೇಳಕ್ಕೆ ಬರ್ತೀಯ. ನಮಗೆ ತುಂಬ ಬೇಜಾರಾಗುತ್ತೆ ಆಗಲೆಲ್ಲ ಹೇಳಿದ್ರೆ. ಹಂಗೆಲ್ಲ ಹೇಳ್ಬೇಡ ನೀನು. ಅಯ್ಯ ಏನಾನ ಬಾಗಿಲು ತೊಳೆಯಮ್ಮ, ಬಾಗಿಲಿಗೆಲ್ಲ ಕದ್ರಾಕಮ್ಮ ಅಂತ ಹೇಳಿದರೆ ಹಿಂಗೆ ಮಾತಾಡೋದಿವಳು. ಹೆಂಗೆ ಮಾತಾಡ್ತಾಳೆ ನೋಡ್ರಿ. ನೋಡಿದ್ರಲ್ಲ ವೀಕ್ಷಕರ, ಪಾಪ ಭೂಮಿ ವಾರದಾಗ 2 ಸತಿ ಬಾಗಿಲು ತೊಳೆಯೋಳು, ರಂಗೋಲಿ ಹಾಕೋದು, ಕದ್ರ ಹಾಕೋದು, ಮನೆ ಮುಂದೆ ಸಗಣಿ ಹಾಕೋದು ಎಲ್ಲ ಮಾಡೋದು. ದಿನ ತೊಳೆಯೋದು, ವಾರದಾಗ 2 ಸತಿ ಕದ್ರ ಹಾಕೋದು, ಸಗಣಿ ತೊಗೊಂಬಂದು ಹಾಕೋದು. ಆದರೆ ಇವಳು ಹೇಳಿರೆ ಹಂಗೆ ಹಿಂಗೆ ಅಂತಾಳೆ. ಹುಡುಗಿ ಪಾಪ ಎಲ್ಲ ಮಾಡೋದಂದರೆ ಇವತ್ತು ಇವಳು ಯಾತು ಮಾಡಲ್ಲ. ಇವಾಗ ಗೊತ್ತಾಗ್ತೈತಿ ಇವಳೆಲ್ಲ ಕೆಲಸ, ಇವಳ ಕೆಲಸ ಹೆಂಗೆ ಅಂತ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.